ಶ್ರೀ ಪರಮಾತ್ಮನೇ ನಮ್ಮ ಕಣಕಣದಲ್ಲಿ ಚರಾಚರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾರ್ಗ, ಆತ್ಮಜ್ಞಾನದ ಮಾರ್ಗ ಮನುಷ್ಯ ಜೀವನದ ಸರ್ವೋಚ್ಚ ಸಾಧನೆಯಾಗಿದೆ. ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಎಷ್ಟೆಲ್ಲ ಕಠಿಣ ಕಷ್ಟ ಎಲ್ಲ ಸಹನ ಮಾಡಿಕೊಳ್ಳಬೇಕು. ಆಗ ಅವನು ಆತ್ಮ ಸಾಕ್ಷಾತ್ಕಾರ ಅನುಭೂತಿ ಮಾಡೋಕ್ಕೂ ಅಧಿಕಾರಿ ಅವನಾಗ್ತಾನೆ. ಯಾವ ರೀತಿ ನಾನು ಭಾರತ ಯಾತ್ರೆ ಮಾಡುವಾಗ ಒಂದು ಸಾರಿ ಚಿತ್ರಕೂಟಿಗೆ ಹೋಗಿದ್ದೆ. ಎಲ್ಲಿ ಹೋಗಿದ್ದೆ? ಚಿತ್ರಕೂಟಿ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದೆ. ಅಲ್ಲಿ ಹೋಗುವಾಗ ಅಲ್ಲಿಂದ 15 ಕಿಲೋಮೀಟರ್ ಮುಂದೆ ಒಂದು ಸಣ್ಣದೊಂದು ಗುಡಿಸಲಿತ್ತು. ಗುಡಿಸಲಿನಲ್ಲಿ ಮಸ್ತ್ ರಾಮ್ ಬಾಬಾ ಅವರು ನಿವಾಸ ಮಾಡ್ತಾರೆ. ನಾವು 12:30 ಅಲ್ಲಿ ಹೊರಟೋದ್ರಿ. ಸ್ವಾಮಿಗಳೇ ಎಲ್ಲಿ ಹೋಗ್ತಾ ಇದ್ದೀರಾ? ಸ್ವಾಮಿಗಳೇ ನಾವು ಚಿತ್ರಕೂಟಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಉಳಿರಿ ಅಂತ ಹೇಳಿದ್ರು. ನಾವು ಇದ್ವಿ. ಅವರೇ ಸ್ವತಃ ಸಣ್ಣ ಕುಟಿಯ ಗುಡಿಸಲಿನಲ್ಲಿ ಚಾಯ್ ತಯಾರು ಮಾಡೋದಕ್ಕೆ, ಅನ್ನ ಮಾಡೋದಕ್ಕೆ ವ್ಯವಸ್ಥೆ. ಭಕ್ತರು ಇದ್ದಾರೆ. ಅವ್ರಿಗೆ ಆದೇಶ ಕೊಟ್ಟರು, ಇವರು ಯಾರೋ ಸ್ವಾಮಿಗಳು ಬಂದಿದ್ದಾರೆ, ಸ್ವಲ್ಪ ಊಟ ತಯಾರು ಮಾಡಿಸಿದ್ರು. ನಾವು ಒಂದು ದಿವಸ ಅವ್ರನ್ನ ನೋಡಿದ್ವಿ. 1 ಗಂಟೆ, ಒಂದು ದಿವಸ ನೋಡ್ತಾ ಏನು ಅವ್ರ ಹೆಸರು ಏನಂತ ಏನು ಅಂತ ಕೇಳುವಂತ ಅಭಿಲಾಷ ಆಯಿತು. ಅವರು ಒಂದು ಸಾರಿ ಯಾವುದೋ ಒಂದು ಮಾತು ಹೇಳ್ತಾರೆ, ಮತ್ತೆ ಮಾತಾಡ್ತಾರೆ, ಮತ್ತೆ ಯಾವುದೋ ಹೇಳ್ತಾರೆ, ಮತ್ತೆ ಮಾತಾಡ್ತಾರೆ. ಏನಿಲ್ಲ, ತಿಳಿದು ಮಾಡ್ತಾ ಇದ್ದಾರ, ತಿಳಿದು ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡೆ. ನನಗೆ ಅರ್ಥವಾಯಿತು, ಏನು ನಾನು ಅನ್ಕೊಂಡಿದ್ದೇನೆ ಇದರಲ್ಲಿ ಬುದ್ಧಿ ಆಗಿದೆ. ಅವರು ಬುದ್ಧಿಯಿಂದ ಪರವಾಗಿದ್ದಾರೆ. ಅವ್ರ ಹತ್ರ ಏನು ವಿಷಯ ಇಲ್ಲ. ಅವ್ರ ಹತ್ರ ನಾನು ನಿವಾಸ ಮಾಡ್ತಿದ್ದಾಗ 1 ದಿವಸ, 2 ದಿವಸ, 3 ದಿವಸ ಅಲ್ಲೇ ಇದ್ದೆ. ಶಾಂತಿಯಾಗಿ ಕುಳಿತುಕೊಂಡೇ ಇರ್ತಾ ಇದ್ದೆ. ಏನು ಕಥೆ ಇಲ್ಲ, ಏನು ಚರ್ಚೆ ಇಲ್ಲ, ಏನಿಲ್ಲ. ಸುಮ್ಮನೆ ಅವರು ಕುಳಿತರೆ ನಾನು ಕುಳಿತೆ. ಸ್ವಾಮಿಗಳೇ, ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ಆತ್ಮ ಸಾಕ್ಷಾತ್ಕಾರ ಅನುಭೂತಿ ಬೇಕು, ಅದೆಲ್ಲ ಏನಾದರೂ ಒಂದು ಮಾರ್ಗ ಹೇಳಿ. ಅವ್ರು ಏನು ಉತ್ತರ ಕೊಡಲಿಲ್ಲ. ಶಾಂತಿಯಾಗಿ ಕುಳಿತಿದ್ದೆ. ನಾನು ಅವ್ರ ಹತ್ರ ಕುಳಿತಿದ್ದೆ. 1 ದಿವಸ, 2 ದಿವಸ ಆಯಿತು ಕುಳಿತು. ತುಂಬ 10 ದಿವಸ ಅವ್ರ ಹತ್ರ ಇದ್ದೆ. ಆಗ ನಾನು ಅನುಭವ ಮಾಡಿದೆ, ನಮ್ಮ ಮನಸ್ಸಿನಲ್ಲಿ ಯಾವ ಪ್ರಕಾರ ವೃತ್ತಿಯ, ಯಾವ ಪ್ರಕಾರ ಮನಸ್ಸಿನ ಚಾಂಚಲ್ಯತೆ. ಅವ್ರ ಹತ್ರ ನಾವಿದ್ದಾಗ ಎಲ್ಲಿಗೂ ಹೋಗೋದಕ್ಕೆ ಅಪೇಕ್ಷೆ ಇರಲಿಲ್ಲ. ಇಲ್ಲಿಂದ ಎಲ್ಲಿಗೆ ಹೋಗೋ ಅಪೇಕ್ಷೆ ಇರಲಿಲ್ಲ. ಶಾಂತ ಚಿತ್ತ ಆಯಿತು. ಶಾಂತ ಚಿತ್ತ ಆದಾಗ ಸ್ವಾಮಿ ಎಲ್ಲಿಂದ ಬಂದರು, ಯಾರು ಇವ್ರ ಹೆಸರೇನು, ಏನು ನನ್ನ ಒಳಗಡೆಯಿಂದ ಅಪೇಕ್ಷೆ ಉಂಟಾಯಿತು. ಏನು ಇವ್ರು ಯಾರು ಈ ಸ್ವಾಮಿಗಳು? ಅವಧೂತ ಅಂತ ಹಂಗಿದ್ರಲ್ಲ, ಅವಧೂತ ಸ್ವಾಮಿಗಳು ಹಂಗಿದಾರಲ್ಲ, ಆತ್ಮರಾಮರಾಗಿದ್ದಾರೆ, ಇವ್ರು ಯಾರು ನೋಡೋದಕ್ಕೆ? ಹೆಚ್ಚಿಗೆ ಮಾತಾಡೋದಿಲ್ಲ. ಅವಶ್ಯಕತೆ ಬರ್ತದೆ, ಅವಾಗ ಮಾತಾಡ್ತಾರೆ. ಅವರನ್ನು ನೋಡಿ ಅಲ್ಲಿ ಅವ್ರ ಹತ್ರ ಉಳಿತಿದ್ದೆ. ಅವರು ಯಾವ ರೀತಿ ಕುಳ್ತಾ ಇದ್ದಾರೆ, ಯಾವ ರೀತಿ ಹೊರಡ್ತಾ ಇದ್ದಾರೆ, ಯಾವ ರೀತಿ ಊಟ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಲಗ್ತಾರೆ. ಅವ್ರಿಗೆ ನಿದ್ರೆ ಬರೋದಿಲ್ಲ, ಕುಳಿತೇ ಇರ್ತಾರೆ. ಅವ್ರು ಊಟ ಮಾಡ್ತಾರೆ, ಸ್ವಲ್ಪ ಓಡಾಡ್ತಾರೆ, ನಿರ್ಭೀತಿಯಿಂದ ಓಡಾಡ್ತಾರೆ. ನಾವು ನೋಡ್ತಾ ಇದ್ವಿ. ಅವ್ರ ಹಿಂದೆ ಹೋಗ್ತಾ ಇದ್ವಿ. ನೋಡಿದಾಗ ಅವರು ಒಂದು ದಿವಸ ಸ್ವಾಮಿ ಹೇಳಿದ್ರು, ಹೀಗೆ ನೀವು ಚಿತ್ರಕೂಟಿಗೆ ಹೋಗ್ಬೇಕಂತಂದ್ರೆ ನೀವು ಹೋಗಿ ಅಂತ ಅವ್ರು ಹೇಳಿದ್ರು. ಸ್ವಾಮಿಗಳೇ ಸರಿ, ನಾವು ಅಲ್ಲಿಂದ ಹೊರಟಾಗ ಚಿತ್ರಕೂಟಿನಲ್ಲಿ ಅನ್ಸೂಯ ಆಶ್ರಮನಲ್ಲಿ ಕೆಳಗಡೆ ಆಶ್ರಮ ಅನ್ನಕ್ಷೇತ್ರ ಐತೆ. ಯಾರು ಅತ್ರಿ ಅನ್ಸೂಯ ನಿವಾಸ ಮಾಡಿದರೋ ಮೇಲೆ ಪಹಡಿ ಮೇಲೆ ನಾನು ನಿವಾಸ ಮಾಡ್ತಾ ಇದ್ದೆ. ಅಲ್ಲಿ ಯಾರು ಮನುಷ್ಯರು ಇರಲಿಲ್ಲ. ಅವರು ಏನು ಅಲ್ಲಿ ಇರಲಿಲ್ಲ. ಬೆಳಗ್ಗೆ ಹೋಗೋದು, ಸಾಯಂಕಾಲ ಕೆಳಗಡೆ ಬರೋದು, ಬೆಳಗ್ಗೆ ಹೋಗೋದು, ಇದೇ ಮಾಡ್ತಾ ಇದ್ದೆ. ಏಕಾಂತದಲ್ಲಿ ಪಹಡಿಯಲ್ಲಿ ಕುಳಿತು ನನ್ನ ಮನಸ್ಸಿನ ನಿರೀಕ್ಷಣೆ ಮಾಡ್ತಾ ಇದ್ದೆ. ನನಗೆ ಆಗ ಅರ್ಥವಾಯಿತು, ನಾವು ಎಷ್ಟು ಶಾಂತವಾಗಿ ಕುಳಿತಿರ್ತೀರೋ, ಎಷ್ಟು ಆಲೋಚನೆ ಮಾಡ್ತಿರೋ, ಇದೇ ಪ್ರಕಾರ ನಮ್ಮ ವಿಚಾರ ವಿಸ್ತಾರವಾಗಿ ಆಗ್ತದೆ. ಎಷ್ಟು ನಾವು ಕಡಿಮೆ ಮಾತಾಡ್ತಿರೋ
ಆಗ ನಮ್ಮ ಸಿಟ್ಟು ಶಾಂತವಾಗಿರ್ತದೆ. ಎಷ್ಟು ನಾವು ಬಹಳ ಹೆಚ್ಚು ಮಾತನಾಡ್ತಿರೋ ಆಗ ನಮ್ಮ ಏನೆಲ್ಲ ಮಾತಾಡ್ತೀವಿ ನಮ್ಗೆ ಗೊತ್ತಿರೋದಿಲ್ಲ ಏನೆಲ್ಲ ಮಾತಾಡ್ತಾ ಇರ್ತೀವಿ. ಇದೇ ಪ್ರಕಾರ ವಿಚಾರ ತೀವ್ರಗತಿಯಿಂದ ನಡೀತಾ ಇರ್ತದೆ. ನಾನು ಏನು ಮಾತಾಡೋದಿಲ್ಲ ಶಾಂತ ಕುಳಿತಿದ್ದೀನಿ ಅಂತ ಅಂದಾಗ ನಿಮ್ಮ ವೃತ್ತಿಗಳು ನಿಮ್ಮ ಮನಸ್ಸಿನ ವೃತ್ತಿಗಳು ಎಲ್ಲಿ ಹೋಗ್ತವೆ ಅಂತ ನೀವು ಕಂಡುಕೊಳ್ಳಬಹುದು. ಬುದ್ಧಿಯಿಂದ ಆಗೋದಿಲ್ಲ. ಆವತ್ತಿನ ದಿನ ನನ್ನ ಅನುಭವ, ಆವತ್ತಿನ ನಾನು ಅರ್ಥ ಮಾಡ್ಕೊಂಡೆ ಏನಿದು ವಿಷಯ ಅಲ್ಲ, ಬುದ್ಧಿಯಿಂದ ಅಲ್ಲ, ಇದು ವೃತ್ತಿಯಿಂದ ಸಂಭವವಾಗಿದೆ. ಪರಮಾತ್ಮನ ಬುದ್ಧಿಯಿಂದ ಹಿಡ್ಕೊಳಕ್ ಆಗೋದಿಲ್ಲ. ಸೂಕ್ಷ್ಮ ವೃತ್ತಿ ಬೇಕು. ಸೂಕ್ಷ್ಮ ವೃತ್ತಿ ಉಳ್ಳವನೇ ಪರಮಾತ್ಮನ ಅನುಭೂತಿ ಮಾಡುವನು. ಸೂಕ್ಷ್ಮ ವೃತ್ತಿ ಉಳ್ಳವನೇ ಅದರಲ್ಲಿ ಸ್ವಾನುಭೂತಿ ಮಾಡಿರುವನು, ಸ್ವ ಅಧ್ಯಯನ ಮಾಡಿರುವನು, ಸ್ವ ಅನುಭೂತಿಯಲ್ಲಿ ಸ್ವಸ್ವರೂಪದಲ್ಲಿ ಯಾರು ನಿಂತಿರ್ತಾನೋ ಅವನೇ ತನ್ನ ಸ್ವಸ್ವರೂಪವನ್ನು ಅರಿವನು, ಅವನೇ ಈಶ್ವರನು ಅನುಭೂತಿ ಮಾಡಿಕೊಳ್ಳುವನು. ಇವು ಎಲ್ಲ ಬಾಯಿಂದ ಹೇಳ್ತಾರೆ ಅವನಿಗೆ ಅನುಭವ ಇಲ್ಲ. ಯಾರಿಗೆ ಅನುಭವ ಆಗಿದೆಯೋ, ಯಾರಿಗೆ ಎಷ್ಟೆಲ್ಲ ಜನ್ಮಗಳು ಬೇಕು, ಅವರಿಗೆ ಜನ್ಮಗಳಾದ ಮೇಲೆ ಈಶ್ವರನ ಕೃಪಾ, ಗುರು ಕೃಪೆ, ಅಸೀಮ ಕೃಪಾ ಬೇಕು. ಕೃಪಾ ಆದಾಗ ಅವರಿಗೆ ತನ್ನಷ್ಟು ತಾನೇ ಸ್ವಯಂ ಪ್ರಕಾಶಿತ ಆಗ್ತದೆ. ಆದಾಗ ಅವರು ಸ್ವಯಂ ಪ್ರಕಾಶ ಆದಾಗ ಏನೆಲ್ಲ ಇವತ್ತಿಂದ ಹಿಡಿದು ಅಲ್ಲಿ ತನಕ ಏನು ವಾಸನೆ ಇರೋದಿಲ್ಲ, ಅವ್ರ ವಾಸನೆ ನಷ್ಟ ಆಗ್ತದೆ. ವಾಸನೆ ಲೋಕವಾಸನೆ, ಶಾಸ್ತ್ರ ವಾಸನೆ, ದೇಹ ವಾಸನೆ, ಮೂರು ವಾಸನೆಗಳ ನಷ್ಟವಾಗ್ತದೆ. ಸತ್ವಗುಣ, ರಜಗುಣ, ತಮೋಗುಣ ಇವನ್ನೆಲ್ಲ ಇದರಿಂದ ಹೊರಗಡೆ ಬರ್ತಾರೆ. ಯಾವಾಗ ಅವ್ರು ಹೇಳ್ತಾರೆ ಸತ್ಯ ಅಸತ್ಯದಿಂದ ಪರಮಾತ್ಮನ ಬೇರೆ ಆಗಿದ್ದಾನೆ, ನಿರಾಕಾರ ಅವರು ಸಕಾರದಿಂದ ಬೇರೆ ಆಗಿದ್ದಾನೆ, ದ್ವೈತ ಅದ್ವೈತದಿಂದ ಬೇರೆ ಆಗಿದ್ದಾನೆ, ಅವನ ನಾನೇ ಆಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾನೆ. ಯಾರೋ ನೀನು ಹುಡುಕುತ್ತಿದ್ದವ ನಾನೇ ಆಗಿದ್ದೇನೆ ಅಂತ ಹೇಳಿ ಅವನು ಶಾಂತ ಚಿತ್ತಿಯಿಂದ ಶಾಂತ ವೃತ್ತಿಯಿಂದ ಅಲ್ಲೇ ಎಲ್ಲಿ ಉಳಿತಾನೋ ಅಲ್ಲೇ ಅವನು ತತ್ವಚಿಂತದ ಅವನ ಸ್ವಸ್ವರೂಪದಲ್ಲಿ ಚಿಂತನೆ ಮಾಡ್ತಾ ಇರ್ತಾನೆ. ಅವನ ಒಳಗಡೆ ಏನು ಭೇದ ಇರ್ತದಲ್ವಾ, ಯಾವ ರೀತಿ ಭೇದ, ನಾನು ದ್ವೈತದಲ್ಲಿ ನಾನು ಸಾಧನೆ ಮಾಡುವವನು ಬೇರೆ ಇದ್ದಾನೆ, ಈಶ್ವರನ್ ಬೇರೆ ಇದ್ದಾನೆ, ನಾನು ಜಪ ಮಾಡುವವನು ಬೇರೆ, ದೇವತೆ ಬೇರೆ, ನಾನು ಬೇರೆ, ಪರಮಾತ್ಮ ಬೇರೆ, ಏನು ಭೇದ ಭಿನ್ನ ಅಭಿಪ್ರಾಯ ಇರ್ತದೆ, ಅದೆಲ್ಲ ನಷ್ಟವಾಗಿ ಅವನೆಲ್ಲ ನಾನೇ ಆಗಿದ್ದೇನೆ, ನನ್ನನ್ನೇ ನಾನು ಹುಡುಕುತ್ತಿದ್ದೆ ಇಷ್ಟು ವರ್ಷದಿಂದ ಅವನಿಗೆ ಬೋಧವಾಗ್ತದೆ. ಆಗ ಈ ರೀತಿ ನನಗೆ ಅಲ್ಲಿ ಅನುಭವ ಆಯಿತು. ಅನುಭವ ಆದಾಗ ನಾನು ಚಿತ್ರಕೂಟಿನಲ್ಲಿ ಅಲ್ಲಿಂದ ಮತ್ತೆ ಯಾತ್ರೆ ಮಾಡಿ ಅಲ್ಲಿಂದ ಭರತ್ಕೂಪ್ ಅಂತ ಒಂದು ತೀರ್ಥಯಾತ್ರೆ ಇತ್ತು, ಅಲ್ಲಿಗೆ ಬರ್ತಾ ಇದ್ದೆ. ಅಲ್ಲಿ 3 ಕಿಲೋಮೀಟರ್ ಮೊದಲು ಅಲ್ಲಿ ಒಂದು ಪಹಾಡಿ ತೀರದಲ್ಲಿ ಯಾರು ಒಡೆಯ ಬಾಬಾ ಅಂತ ಸ್ವಾಮಿಗಳು ಇರ್ತಾ ಇದ್ರು, ಗುಪ್ಪದ ಕೆಳಗಡೆ. ಅಲ್ಲಿ ಒಂದು ಕಲ್ಲಿನಲ್ಲಿ ಗುಪ್ಪ ಇತ್ತು, ಗುಪ್ಪದ ಕೆಳಗಡೆ ಅಲ್ಲಿ ನಾವೊಂದು ಸ್ವಲ್ಪ ದಿವಸ ಇದ್ವಿ. ಇದ್ದ ಮೇಲೆ ಅವ್ರ ಸ್ವಾಮಿಗಳು ಬೆಳಗಡೆ ಹೋಗೋದು, ಗಾವನ ಮೇಲೆ ಭಿಕ್ಷೆ ತಗೊಂಡು ಬರೋದು, ಅವ್ರ ವ್ಯವಸ್ಥೆ ಮಾಡ್ತಾ ಇದ್ವಿ. ಅಲ್ಲಿ ನಾವು 40 ದಿವಸ ಸಮಯ ಕಳೆದಾಗ ಅಲ್ಲಿ ನಾನು ಸೂಕ್ಷ್ಮ ವೃತ್ತಿ ಯಾವ ರೀತಿ ನಮ್ಮ ಸೂಕ್ಷ್ಮ ವೃತ್ತಿ ನಾವು ಯಾವುದನ್ನು ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದೀವೋ, ಯಾವುದನ್ನು ನಾವು ತುಂಬ ಇಷ್ಟಪಡ್ತಾ ಇದ್ದೀವೋ, ನಮ್ಮ ಸೂಕ್ಷ್ಮ ವೃತ್ತಿ ಅಲ್ಲಿಗೆ ಹೋಗ್ತಾ ಇದೆ, ಬರ್ತಾ ಇದೆ. ನೋಡಿದೆ ನಾನು ಸೂಕ್ಷ್ಮ ವೃತ್ತಿಗಳು ಕಣ್ಣಿಗೆ ಕಾಣಿಸೋದಿಲ್ಲ, ಅದನ್ನು ಅನುಭವ ಮಾಡಿಕೊಳ್ಳಬೇಕು. ಅನುಭವ ಯಾವ ರೀತಿ, ನಾನು ಊಟ ಮಾಡಬೇಕು, ಸಮಯ ನಾವು ಇಟ್ಟಿದ್ದು ನಿಶ್ಚಿತ, ಅದೇ ಸಮಯದಲ್ಲಿ ನಿಮಗೆ ಎಚ್ಚರಿಕೆ ಕೊಡ್ತಾರೆ, ಊಟ ಮಾಡು. ಇದೇ ಪ್ರಕಾರ ನಾನು ಪರಮಾತ್ಮ ಚಿಂತೆ ಮಾಡಬೇಕು. ಏನೆಲ್ಲ ವಿಷಯಗಳನ್ನ ನಾನು ಹಿಡಿದಿಟ್ಟು ನನಗೆ ಇದೇನು ಬೇಡ, ನನಗೆ ಪರಮಾತ್ಮ ಚಿಂತನೆ ಬೇಕು ಅಂತ ಹಿಡಿದಿಟ್ಟು ನಾನು ಆಗ ನೋಡಿ ಸೂಕ್ಷ್ಮ ವೃತ್ತಿಗಳು ಅಲ್ಲಿ ಹೋಗ್ತಾ ಇದ್ವು. ಹೋಗಿ ನಾನು ಕಂಡುಕೊಂಡೆ. ಆಗ ನಾನು ಅರಿತುಕೊಂಡಾಗ ನನಗೆ ಅರ್ಥವಾಯಿತು, ಬುದ್ಧಿಯಿಂದ ಪರಮಾತ್ಮನು ಪರವಾಗಿದ್ದಾನೆ, ಸೂಕ್ಷ್ಮ ವೃತ್ತಿ ಉಳ್ಳವನೇ ಅನುಭವ ಮಾಡಿಕೊಳ್ಳುತ್ತಾನೆ. ಅದು ನನಗೆ ಅನುಭವ ಆಯಿತು. ಇದೊಂದು ಮಹಾನ್ ಅನುಭೂತಿ. ನೀನು ಹುಡುಕಬಹುದು ದೇವರನ್ನ, ನಿನ್ನ ಒಳಗಡೆ ಇರೋ ದೇವರನ್ನ. ಎಲ್ಲೋ ನೀನು ಒಳಗಡೆ ಹುಡುಕುತ್ತಿದ್ದೆ, ಅವನು ನಿನ್ನೊಳಗಿದ್ದಾನೆ ಅಂತ ತಿಳಿದುಕೋ. ಯಾರು ತನ್ನಲ್ಲಿ ತಾನು ತಿಳಿದುಕೊಳ್ಳುವನು ಅವನೇ ಪರಮಾತ್ಮನು ತಿಳಿದುಕೊಳ್ಳುವನು. ಯಾರು ಒಳಗಿನ ಯಾತ್ರೆ ಮಾಡುವನು ಅವನೇ ಪರಮಾತ್ಮ ಯಾತ್ರೆ ಮಾಡುವನು. ಹೊರಗಿನ ಯಾತ್ರೆ ಮಾಡುವುದಕ್ಕೆ ಬುದ್ಧಿ ಬೇಕು, ಒಳಗಿನ ಯಾತ್ರೆ ಮಾಡುವುದಕ್ಕೆ ಸೂಕ್ಷ್ಮ ವೃತ್ತಿ ಬೇಕು, ಸೂಕ್ಷ್ಮ ಅನುಭವ ಬೇಕು. ಇವತ್ತಿಷ್ಟೇ. ಓಂ ಶ್ರೀ ಪರಮಾತ್ಮನೇ